ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮು ಇವಾಗ 5:45 ಆಗಿದೆ. ಎಲ್ರಿಗೂ ಗೊತ್ತಿರೋಂಗೆ ನಾನು ರಾತ್ರಿ ಇಲ್ಲಿ ಸತ್ಯಮಂಗಲ ಮಾಲ್ಟ್ ಆಫೀಸ್ ಹತ್ರ ನಮ್ಮ SBM ಬಂಕ್ ಅಪೋಸಿಟ್ ಹಾಕಿ ಗಾಡಿನ ಮಲಗಿದ್ದೆ. ಇವಾಗ ಬಿಡ್ತಾ ಇದ್ದೀನಿ. ಬೇಗ ಬಿಡ್ತಾ ಇರೋ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ 6 ಗಂಟೆ ಆಗಿದ ತಕ್ಷಣ, ಫಾರೆಸ್ಟ್ ಓಪನ್ ಆಗಿದ ತಕ್ಷಣ ಅಲ್ಲಿ ಪರಿಸ್ಥಿತಿಗಳು ಹೆಂಗಿರ್ತದೆ ಅಂತ ವಿಡಿಯೋ ಮಾಡೋಣ ಅಂತಲೇ ಬೇಗ ಬಿಡ್ತಾ ಇದ್ದೀನಿ. ಸೊ ಬನ್ನಿ, ಅಲ್ಲಿ ಹೋಗ್ತಾ ಮುಂದೆ ಇವತ್ತಿನ ಪರಿಸ್ಥಿತಿ ಹೆಂಗಿರ್ತದೆ ಅಂತ ವಿಡಿಯೋ ಮಾಡೋಣ. ಬಣ್ಣಾರಿ ಬಂದಿದ್ದೀವಿ ಫೈನಲಿ. ಗಾಡಿಗಳೆಲ್ಲ ಬಿಡ್ತಾ ಇದ್ದಾರೆ ನೋಡಿ, ಇಷ್ಟೊಂದು ಗಾಡಿಗಳು ಜಾಮ್ ಆಗಿದೆ. ಬನ್ನಿ ನಾವು ಲೈನಲ್ಲಿ ಹೋಗೋಣ. ಇಲ್ಲಿ ಡಿಸಿಪ್ಲಿನ್ ಇಲ್ಲ, ನಾನು ಮುಂದು ತಾನು ಮುಂದು ಅನ್ಕೊಂಡು ಹಿಗ್ಗ ಮುಗ ನುಗ್ತಾರೆ ಸುಮ್ಮನೆ. ಅಲ್ಲಿ ತೋರಿಸ್ತೀನಿ ಬನ್ನಿ ಹೋಗ್ತಾ. ಅಲ್ಲಿ ನಾನು ಲೈನಲ್ಲಿದ್ದೀನಿ, ಮುಂದೆ ಹೋಗಿ ಅಲ್ಲಿ ಹತ್ತಿರ ಹೋಗಿ ತೋರಿಸ್ತೀನಿ ಬನ್ನಿ. ಚೆಕ್ ಪೋಸ್ಟ್ ಹತ್ರ ಗಾಡಿಗಳು ಪಾಸ್ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ಆದರೆ ಎಷ್ಟೊಂದು ಗಾಡಿಗಳಿದೆ ನೋಡಿ. ನಮ್ಮ ಗಾಡಿ ಇಲ್ಲಿದೆ ಸದ್ಯಕ್ಕೆ. ಇನ್ನೂ ಗಾಡಿಗಳಲ್ಲಿತ್ತು, ಹಾಕ್ಕೊಂಡು ಸೈಡಿಗೆ ಹಾಕ್ಕೊಂಡು ಮಲಗಿದ್ರು ಪಾಪ. ಅವ್ರು ಇನ್ನೂ ಎದ್ದಿಲ್ಲ. ಎದ್ದಿದ್ರೆ ರಪ್ಪ ಅಂತ ಬಂದ್ಬಿಡ್ತಾರೆ ಅವರೆಲ್ಲ. ನಮ್ಮ 95 ಗಾಡಿ ಅಲ್ಲಿ ನಿಂತಿದೆ ನೋಡಿ. ಬಂಗಾರಣ್ಣ ಎದ್ದಿದ್ದಾರೋ ಏನೋ ಗೊತ್ತಿಲ್ಲ. ಅಲ್ಲೈತೆ ನೋಡಿ ಗಾಡಿ. ಆ ಕಡೆ ಇನ್ನೊಂದು ಲೈನ್ ಇದೆ, ಆ ಕಡೆಯಿಂದನೂ ಗಾಡಿಗಳು ಬರ್ತದೆ. ನಾವು ಹೋಗ್ತಿರೋ ಕಡೆಯಿಂದನೂ ಗಾಡಿಗಳು. ಎರಡೂ ಕಡೆನೂ ಒಟ್ಟಿಗೆ ಬಿಡೋದ್ರಿಂದನೇ ಸಿಕ್ಕಾಪಟ್ಟೆ ಜಾಮ್ ಆಗೋದು. ಅವರೊಂದು ಗಾಡಿ ನಮ್ಮದೊಂದು ಗಾಡಿ ಆ ಥರ ಬಿಟ್ಟರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಇವ್ರುಗಳು ತಲೆ ಕೆಡಿಸ್ಕೊಳ್ಳಲ್ಲ. ಡ್ರೈವರ್ಗಳು ಮಾತ್ರ ಹಿಗ್ಗ ಮುಗ ನುಗ್ತಾ ಇರ್ತಾರೆ ಸುಮ್ಮನೆ. ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಎರಡೂ ಕಡೆ ಲೈನಲ್ಲಿ ಗಾಡಿಗಳು ಬಂದ್ರೂ ಅಲ್ಲಿ ಟಿಕೆಟ್ ಕೊಡೋ ಅಂಥವನು ಒಬ್ಬನೇ ಇರೋದು. ಅದರಿಂದ ಇಲ್ಲಿ ಇಷ್ಟೊಂದು ಲೇಟ್ ಆಗೋದು, ಜಾಮ್ ಆಗೋದು ಈ ಥರ ಎಲ್ಲ ಆಗುತ್ತೆ. ನಮ್ಮ ಗಾಡಿನೂ ಪಾಸ್ ಮಾಡಿ ಟಿಕೆಟ್ ತಗೊಂಡು ಹೋಗೋಣ ಬನ್ನಿ, ಸಿಗೋಣ. ಯೂಟ್ಯೂಬ್ ಒಂದು ಕಾಲದಲ್ಲಿ ಇವನು ಭಾರಿ ಎಗರಾಡ್ತಿದ್ದ, ಇವಾಗ ತಣ್ಣಗೆ ಹಾಕ್ಬಿಟ್ಟವನೆ ಪಾಪ. ಬನ್ನಿ ಹೋಗ್ತಾ ಸಿಗೋಣ ಅಲ್ಲಿ. ಫಾರೆಸ್ಟ್ ಅವನು ನಾನು ವೀಡಿಯೋ ಮಾಡೋದನ್ನ ನೋಡಿಬಿಟ್ಟು ಕೇಳ್ತಾವನೆ. ಅವ್ರಿಗೆ ಭಯ, ಲಂಚ ಇಸ್ಕೊತಾವ್ರೆ ಅಂತ ಏನಾದರೂ ಪೋಸ್ಟ್ ಮಾಡಿಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೇಳ್ದೆ. ಅದಕ್ಕೆ ಹೇಳಿದೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ. ಸರಿ ಆಯಿತು ಹೋಗಪ್ಪ ಅಂತಂದ. ನಾವು ಬರ್ತಾ ಇದ್ದೀವಿ. ಟೈಮು ಇನ್ನೂ 6:15 ಕೂಡ ಆಗಿಲ್ಲ. ಆವಾಗಲೇ ಬಿಸಿಲು ನೋಡಿ ಹೆಂಗೆ ಹೊಡಿತಾ ಇದೆ ಅಂತ. ನನಗಿಂತ ಮುಂಚೆ ಎಷ್ಟು ಗಾಡಿಗಳು ಹೋಗಿದಾರೋ ಏನೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಗಾಡಿಗಳು ಹೋಗಿರ್ತಾರೆ ಒಟ್ಟಿನಲ್ಲಿ. ಸಿಗೋಣ ಬನ್ನಿ ಹೋಗ್ತಾ. ದಿಂಬ ಹಚ್ತಾ ಇದ್ದೀವಿ ನಾವು ಇವಾಗ. ಇವತ್ತೇನು ಹೇಳ್ಕೊಳ್ಳೋ ಅಂಥ ಟ್ರಾಫಿಕ್ ಏನಿಲ್ಲ, ಯಾಕಂತಂದರೆ ನಾವು ಬೇಗ ಬಿಟ್ಟಿದ್ದೀವಿ. ಮೇಲ್ಗಡೆಯಿಂದ ಬರೋಂಥವ್ರು ಇನ್ನೂ ಬಂದಿಲ್ಲ. ಬಂದರೆ ಹತ್ತತ್ರ ನಾವು 27ನೇ ಸುತ್ತು ಹೋದರೆ ಆವಾಗ ಅಲ್ಲಿ ಸ್ಟಾರ್ಟ್ ಆಗ್ತಾರೆ ಅವರು ಇಳಿಯೋದಕ್ಕೆ, ಅಲ್ಲಿ ಸಿಗ್ತಾರೆ ಅವರು. ಸೊ ಬನ್ನಿ ಹೋಗೋಣ. ದಿಂಬ ಹತ್ಬೇಕಾದ್ರೆ ವಿಡಿಯೋ ಮಾಡಿರಲಿಲ್ಲ ನಾನು, ಇವಾಗ ಮಾಡ್ತಾ ಇದ್ದೀನಿ. ವೆದರ್ ನೋಡಿ ಹೆಂಗೈತೆ ಬೆಳಗ್ಗೆ ನೋಡಿ, ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ. 7ನೇ ಸುತ್ತಿಂದ ಈ ಥರ ಕಾಣಿಸುತ್ತೆ ವೆದರ್. ಇವನು ಯಾವನೋ ಮುಂದ್ಗಡೆ ಸರಿಯಾಗಿ ತಗ್ಲಕಂಡ. ನನಗೆ ಏನು ಮಾಡೋಕ್ಕಾಗಲ್ಲ ಪಾಪ. ಟನ್ನೇಜ್ ಗಾಡಿ ಹಚ್ತಾ ಇದ್ದಾನೆ. ನಾನು ಇಲ್ಲಿ ಸೈಡ್ ಹೊಡಿಯೋಕ್ಕಾಗಲ್ಲ, ಯಾಕಂತಂದರೆ ಇಲ್ಲಿ ಸ್ವಲ್ಪ ಚಿಕ್ಕದು ರೋಡು, ಆಪೋಸಿಟ್ ರೋಡು. ನಮ್ಮ ಕನ್ನಡಿಗ ಏನು ಲಗೇಜೆಲ್ಲ ಹಾಕಬಿಟ್ಟವನೇ ಅತೆಗೆ ಮೇಲಕ್ಕೆ. ಕ್ಯಾರಿಯರ್ ಇಲ್ಲ ಏನಿಲ್ಲ, ಸುತ್ತ ಬೇರೆ ಇಳಿಸ್ತಾವನೆ. ಬಿದ್ಕೊಂಡ್ರೆ ಏನು ಮಾಡಿನಪ್ಪ. ಬನ್ನಿ ಹೋಗ್ತಾ ಏನೇನೈತೆ ನೋಡೋಣ. ಮೇಲ್ಗಡೆಯಿಂದ ನೋಡಿ ಈ ಥರ ಕಾಣಿಸುತ್ತೆ. ಸರಿಯಾಗಿ ಏನು ಕಾಣಿಸ್ತಾ ಇಲ್ಲ, ಬಟ್ ಆದರೂ ಓಕೆ. ಅಲ್ಲಿಂದ ನಾನ್ ಸ್ಟಾಪು ಬಿಟ್ಟಿದ್ದೆ ನಾವು. ಇವಾಗ ಮೂಡಳ್ಳಿಯಿಂದ ಮುಂದೆ ಹತ್ರ ಇದ್ದೀವಿ ಟರ್ನಿಂಗಲ್ಲಿ. ಇಲ್ಲಿ ನೋಡಿ ಜಿಂಕೆಗಳು ಕಾಣಿಸ್ತು, ಅದಕ್ಕೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಫೈನಲಿ ನಾವು ನಗರ ಬಂದಾಯಿತು. ನಮ್ಮ ಜೀವನ್ ಕೂಡ ಸಿಗ್ತಾ ಇಲ್ಲಿ ಹೋಯ್ತಾ ಇದ್ದಾನೆ ನೋಡಿ. ETS ಹಂಟರ್ ಅಂತ ಇವನು, ಹಂಟರ್ ಜೀವನ. ಅಲ್ಲಿ ಹೋಗಿ ಸಿಗೋಣ ಬನ್ನಿ ಸ್ನೇಹಿತರೆ. ಟೈಮು 10 ಗಂಟೆ ಆಗಿದೆ. ನಾವು ಕಡ್ಕೊಳ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಲೆಫ್ಟ್ ಹೋಗಬೇಕು. ಇಲ್ಲಿಂದ ಲೆಫ್ಟ್ ಹೋದರೆ ನಮ್ಮ TVS ಕಂಪನಿ ಹೋಗೋ ರೋಡ್ ಇದು. ಹೋಗಿ ಗಾಡಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿಬಿಟ್ಟು ರಿಟರ್ನ್ ವಾಪಸ್ಸು ಮನೆಗೆ ಹೋಗಬೇಕು.
ಹೆಂಗೆ ಹೋಗೋದು ಯಾವುದ್ರಲ್ಲಿ ಹೋಗೋದು ಏನೋ ಇನ್ನೂ ಗೊತ್ತಿಲ್ಲ. ಅಲ್ಲಿ ಹೋಗಿ ಗಾಡಿ ಎಂಟ್ರಿ ಮಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಗಾಡಿನ ಸಿಗೋಣ ಬನ್ನಿ. ಇವಾಗ ನಮ್ಮ TVS ಕಂಪನಿ ಎಂಟ್ರಿ ಆಗಿದ್ದೀವಿ. ತೋರಿಸ್ತೀನಿ ಬನ್ನಿ ಕಂಪನಿ. ಇಲ್ಲೆಲ್ಲೂ ವಿಡಿಯೋ ಮಾಡೋಂಗಿಲ್ಲ ಸ್ನೇಹಿತರೆ, ಅದರಿಂದ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ TVS ಕಂಪ್ನಿಲಿ ಸಿಕ್ಕಾಪಟ್ಟೆ ರೂಲ್ಸ್ಗಳಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಇದೇ ನಮ್ಮ TVS ಕಂಪನಿ. ಇಲ್ಲೆಲ್ಲೂ ಏನು ವಿಡಿಯೋ ಮಾಡೋಂಗಿಲ್ಲ. ಈ ಕಡೆ ರೈಟ್ ಸೈಡಿಗೆ ಪಾರ್ಕಿಂಗು, ಗಾಡಿಗಳು ನಿಲ್ಲಿಸೋದಕ್ಕೆ ಪಾರ್ಕಿಂಗು. ನಾವು ಕೂಡ ಇವಾಗ ರೈಟ್ ಸೈಡ್ಗೆ ಹೋಗಿ ಗಾಡಿ ಪಾರ್ಕ್ ಮಾಡಬೇಕು. ಬನ್ನಿ ಹೋಗಿ ಗಾಡಿ ಪಾರ್ಕ್ ಮಾಡಿ ಹೋಗಿ ಎಂಟ್ರಿ ಮಾಡಿಸಿ ಬರೋಣ. ಇದೇ ನಮ್ಮ ಸಾಮ್ರಾಜ್ಯ, TVS ಸಾಮ್ರಾಜ್ಯ. ನಾವು ಇವಾಗ ಗಾಡಿನ ಇಲ್ಲಿ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡ್ಬಿಟ್ಟು ಸಿಗೋಣ ಬನ್ನಿ. ನಾವು ಇವಾಗ ನಮ್ಮ ಪಾರ್ಕಿಂಗಲ್ಲಿದ್ದೀವಿ. ಪಾರ್ಕಿಂಗಲ್ಲಿ ಜಾಗನೇ ಇಲ್ಲ ಗುರು. ನಾವು ರೆಗ್ಯುಲರ್ ನಿಲ್ಲಿಸ್ತಿರೋವಂಥ ಜಾಗದಲ್ಲಿ ಗಾಡಿಗಳು ಹಾಕ್ಬಿಟ್ಟಿದ್ದಾರೆ ಫುಲ್ಲು. ನಾನೇ ಯಾವುದೋ ಒಂದು ಮೂಲೆಯಲ್ಲಿ ತಗೊಂಡ್ಬಂದು ಹಾಕಿದ್ದೀನಿ. ನಮ್ಮ ಪಾರ್ಕಿಂಗ್ ತೋರಿಸ್ತೀನಿ ಬನ್ನಿ. ಹಾಗೆ ಫೈಲ್ ತಗೊಂಡು ಹೋಗ್ತಾಯಿದ್ದೀನಿ. ಎಂಟ್ರಿ ಮಾಡೋದಕ್ಕೆ ಹೋಗಬೇಕು. ಎಲ್ಲಿ ನೋಡಿದ್ರೂ ಗಾಡಿಗಳು, ಎಲ್ಲೆಲ್ಲಿ ನೋಡಿದ್ರೂ ಗಾಡಿಗಳು. ಇದೇ ನಮ್ಮ ಪಾರ್ಕಿಂಗು. ಇಲ್ಲ ಅಂದ್ರೂ ಸುಮಾರು 1000 ಮೇಲೆ ಗಾಡಿ ನಿಲ್ಲಿಸ್ಬೋದು ಇಲ್ಲಿ. ನಮ್ಮ ಗಾಡಿನ ಯಾವುದೋ ಮೂಲೆಯಲ್ಲಿ ತಂದು ಹಾಕಿದ್ದೀನಿ ಗುರು. ಹಿಂಗೆ ನಿಲ್ಲಿಸಿದ್ದೀನಿ ನಮ್ಮ ಗಾಡಿನ. ಬನ್ನಿ ಹೋಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿಬಿಟ್ಟು ಬರೋಣ. ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ಗಾಡಿಗಳು ಎಲ್ಲ ಫಿಲ್ ಆಗಿಬಿಟ್ಟಿದೆ. ಗಾಡಿಗಳು ನಿಲ್ಲಿಸೋದಕ್ಕೆ ಜಾಗ ಇಲ್ಲ. ಎಲ್ಲಂದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟವ್ರು. ಅತ್ತಾಗೆ ಜಾಗ ಇಲ್ಲದಿರೋ ಕಾರಣಕ್ಕೆ ನೋಡಿ. ಬನ್ನಿ ಎಂಟ್ರಿ ಮಾಡಿ ಬರೋಣ. ಅಲ್ಲೆಲ್ಲೋ ಏನೂ ವಿಡಿಯೋ ಮಾಡೋಂಗಿಲ್ಲ. ಅದು ಕಾಣ್ತಿದೆಯಲ್ಲ, ಅಲ್ಲಿ ನಾವು ನಿಲ್ಲಿಸ್ತಿದ್ದು ರೆಗ್ಯುಲರಾಗಿ. ಅಲ್ಲಿ ಜಾಗ ಇಲ್ಲ, ಏನೋ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಅಲ್ಲಿ ಹಾಕಿದ್ದೀನಿ ನಮ್ಮ ಗಾಡಿನ. ಆಮೇಲೆ ನಮ್ಮ ಮಾವ ಬಂದು ಈ ಕಡೆ ಹಾಕೋತಾರೆ ಜಾಗ ಸಿಕ್ಕಿದಾಗ. ಎಂಟ್ರಿ ಮಾಡಿ ಬರೋಣ ಬನ್ನಿ. ನಮ್ಮ 95 ಕೂಡ ಬಂತು. ಬಂಗಾರಣ್ಣ ಬಂದರು. ಜಾಗ ಇಲ್ಲ ಎಲ್ಲುವೆ. ಜಾಗ ಮಾಡಿ ಗಾಡಿ ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಇವಾಗ ಪ್ಲ್ಯಾನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಬೈಕಲ್ಲಿ ಮನೆಗೆ ಓಡಬೇಕು. ಹೋಗೋಣ. ಗಾಡಿ ಎಂಟ್ರಿ ಮಾಡಿ ಬಂದಾಯಿತು ನಮ್ಮದು. 95 ಇವಾಗ ಬಂತು. ಹೋಗಿ ಗಾಡಿ ಎಂಟ್ರಿ ಮಾಡಿ ಮನೆಗೆ ಹೋಗೋಣ. ಎಂಟ್ರಿ ಮಾಡಿ ನಾವು ನಮ್ಮ ಗಾಡಿ ಹತ್ರ ಹೋಗ್ತಾಯಿದ್ದೀವಿ. ಸದ್ಯಕ್ಕೆ ಗೇಟಿಂದ 94 ತಲೈವಾರು ಮುತ್ತುವಣ್ಣ ಅವ್ರ ಗಾಡಿ. ನಾವು ಕರ್ಕೊಂಡು ಬಂದವಲ್ಲ ಡ್ರೈವರು, ಅವರೇ ಡ್ರೈವರ್ ಇವರು. ನೋಡಿ ಇವರು ಪಾಪ ಇವಣ್ಣ ಮೂಗ. ಇವರು ಮಾತು ಬರಲ್ಲ. ಆದ್ರೂ ಇವರು ಇಲ್ಲಿ ಬಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತನ್ನ ಹೊಟ್ಟೆಗಾಗೋಷ್ಟನ್ನಾದರೂ ಮಾಡ್ಕೊಂಡು ಹೋಯ್ತವ್ರೆ ಇವರು. ಇವ್ರು ಏನು ಕೆಲಸ ಮಾಡ್ತಾರೆ ಅಂತಂದರೆ, ನಮ್ಮ ಗಾಡಿಗಳು ಬರ್ತದಲ್ಲ, ನಮ್ಮ ಗಾಡಿಗಳು ಹಿಂದ್ಗಡೆ ಕ್ಲೀನ್ ಮಾಡಿಕೊಡ್ತಾರೆ ಇವರು. ಪಾಪ ಕಸ ಎಲ್ಲ ಹೊಡೆದು, ಆಮೇಲೆ ನಮ್ಮ ಗಾಡಿಗೆ ಹಾಕಿರ್ತೀವಲ್ಲ ಕವರು, ಇಲ್ಲಿಂದ ಮ್ಯಾನುಫ್ಯಾಕ್ಚರಿಂದ ಹಾಕೊಟ್ಟಿರ್ತಾರಲ್ಲ, ಅದನ್ನು ಕೆಲವು ಶೋರೂಮಲ್ಲಿ ರಿಮೂವ್ ಮಾಡ್ತಾರೆ. ಅದನ್ನು ನಾವು ಇಟ್ಕೊಂಡು ತಗೊಂಡು ಬಂದು ಇವನಿಗೆ ಕೊಡ್ತೀವಿ ಪಾಪ, ಅವ್ನ ಖರ್ಚಿಗಾಗಲಿ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಒಳ್ಳೆ ವ್ಯಕ್ತಿ. ನಮ್ಮ ಗಾಡಿ ಯಾವುದೋ ಮೂಲೆಯಲ್ಲಿ ಹಾಕ್ಬಿಟ್ಟಿದ್ದೀವಿ ಗುರು. ಅಲ್ಲಿಂದ ನಡ್ಕೊ ಬರೋ ತನಕ, ಗೇಟಿಂದ ಇಲ್ಲಿಗೆ ಬರೋ ತನಕನೇ ಸುಸ್ತಾಗ್ಬಿಡ್ತದೆ. ಫೈನಲಿ ನಮ್ಮೆರಡು ಗಾಡಿಗೆ ಜಾಗ ಮಾಡಿಕೊಂಡು ನಾವು ರೆಗ್ಯುಲರ್ ಆಗ್ತಿದ್ದ ಜಾಗಕ್ಕೆ ಗಾಡಿನ ಪಾರ್ಕ್ ಮಾಡಿ, ಎರಡೂ ಗಾಡಿನೂ ಎಂಟ್ರಿ ಮಾಡಿಬಿಟ್ಟು ನಾನು ಬಂಗಾರಣ್ಣ ಇಬ್ಬರು ಬೈಕಲ್ಲಿ ಊರಿಗೆ ಹೋಗ್ತಾ ಇದ್ದೀವಿ. ಡೈರೆಕ್ಟು ಊರಲ್ಲೋಗಿ ಸಿಗೋಣ ಬನ್ನಿ. 1 hour later. ಬಂಗಾರಣ್ಣ ನಗರ ಡ್ರಾಪ್ ಮಾಡೋದ್ರು. ಅಷ್ಟಕ್ಕೆ ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿದ್ದೆ. ಅವ್ರು ಬಂದು ನನ್ನ ಪಿಕ್ ಮಾಡಿ ಇವಾಗ ಮನೆಗೆ ಬಿಡ್ತಾ ಇದ್ದಾರೆ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು 2 ಫಂಕ್ಷನ್ಗಳಿದೆ ಗುರು, ಒಟ್ಟಿಗೆ ಹೋಗಿ ಅಟೆಂಡ್ ಮಾಡಬೇಕು. ಬರೋ ತನಕ ಬಿಡಲಿಲ್ಲ ಇವರು. 1 hour later. ಹಲೋ ಸ್ನೇಹಿತರೆ, ಟೈಮು ಇವಾಗ 3 ಗಂಟೆ ಆಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಜೊತೆಗೆ ಬಂದು ಇವಾಗ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗಿಬಿಡ್ತು. ಬೈತಾ ಇದ್ದಾರೆ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ,
ಒಳ್ಳೆ ಅದ್ಭುತವಾದ 4 ಚಕ್ರದ ಡ್ರೈವರ್ ಇವನೇ ನೋಡಿ. ಸಿಕ್ಕದಲ್ಲ ಆರಿಸ್ತಾನೆ, ಬಂದ್ಬಿಟ್ಟ ನುಗ್ಗಿಸ್ತಾನೆ. ಸಾಮಾನೆಲ್ಲ ಕಳೆದು ಕೈ ಕೊಡ್ತಾನೆ. ಆಗ್ಲೇ ಒಂದ್ ಏನೋ ಡೈಲಾಗ್ ಹೇಳ್ದಲ್ಲ ಹೇಳು. ಇವನ್ ಕರ್ಕೋಗಿರೋ ಎಲ್ಲ ಹುಡುಗರಿಗೂ ಹುಡುಗಿ ಫಿಕ್ಸ್ ಆಗಿತ್ತಂತೆ. ಈ ನನ್ನ ಮಗನಿಗೆ ಫಿಕ್ಸ್ ಆಗಿಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಹಾ? ನಾನು ಹುಡುಗಿ ನೋಡಕ್ ಕರ್ಕೊ ಹೋಗಿರೋ ಎಲ್ಲರಿಗೂ ಹುಡುಗಿ ಫಿಕ್ಸ್ ಆಗೋಯ್ತು ಗುರು. ನನ್ಗೆ ಅದೇ ಖುಷಿ ನಂಗೆ.